ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ಅವಧಿಯಲ್ಲಿ ದ ಎನ್ಚಾಂಟೆಡ್ ಫೂಲ್ ಎಂಬ ಪಾಠವನ್ನು ತಿಳಿದುಕೊಳ್ಳೋಣ. ಇಲ್ಲಿ ಎನ್ಚಾಂಟೆಡ್ ಅಂದರೆ ಮಂತ್ರಿಸಿದ ಅನ್ನಂಗೆ. ಈ ಮಂತ್ರಿಸೋದಕ್ಕೆ ಇನ್ನೊಂದು ಎನ್ಚಾಂಟೆಡ್ ಇನ್ನೊಂದು ಪದ ಯಾವುದಪ್ಪ ಹೋಲುವ ಪದ ಅಂದ್ರೆ ಮ್ಯಾಜಿಕ್ ಅನ್ನೋದು, ಪವಾಡ ಅಂತ ಕರಿತೇವೆ. ಸೊ ಫೂಲ್ ಅಂದ್ರೆ ಏನಪ್ಪಾ ಅಂದ್ರೆ ಕೊಳ ಅಂತ ಕರಿತೀವಿ. ಫೂಲ್ ಅಂದ್ರೆ ಕೊಳ ಅಂತ ಕರಿತೀವಿ. ಏನ್ರಿ ಸರ್, ಈ ಎನ್ಚಾಂಟೆಡ್ ಫೂಲ್ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದೆ ಅಂದ್ರೆ ಪಂಚ ಪಾಂಡವರಿಗೆ ಸಂಬಂಧಿಸಿದೆ. ಇದು ಯಾರಿಗೆ ಸಂಬಂಧಿಸಿದ್ರೆ ಪಾಂಡವಾಸ್, ರಿಲೇಟೆಡ್ ಟು ಪಾಂಡವಾಸ್. ಯಾರಾದ್ರೂ ಹೇಳ್ತೀರಾ ಪಾಂಡವಾಸ್ ಎಷ್ಟು ಜನ ಹೇಳಿ? 5 ಜನ. ಅವ್ರು ಯಾರಾದ್ರೂ ಹೆಸರು ಗೊತ್ತಿದೆಯಾ ಹೇಳಿ? ಸೀರಿಯಲ್ ಆಗಿ ಯುಧಿಷ್ಠಿರ, ಯುಧಿಷ್ಠಿರ, ಭೀಮ, ನಕುಲ, ಸಹದೇವ, ಅರ್ಜುನ. ಯುಧಿಷ್ಠಿರ, ಭೀಮ, ಭೀಮ, ಅರ್ಜುನ, ಭೀಮ, ಅರ್ಜುನ, ನಕುಲ, ನಕುಲ, ಸಹದೇವ. ಬಂದು ಗುಡ್. ಇವರು ಪಂಚ ಪಾಂಡವರು. ಈ ಪಾಂಡವರಿಗೂ ಮತ್ತು ಕೌರವರಿಗೂ ಮತ್ತು ಕೌರವರಿಗೂ ಒಂದು ಸ್ಪರ್ಧೆ ನಡೆದಿತ್ತಲ್ರಿ. ಯಾವ್ದಪ್ಪ ಅಂದ್ರ ಡೈಸ್. ಯಾವುದು? ಡೈಸ್. ಈ ಡೈಸ್ ಸ್ಪರ್ಧೆಯಲ್ಲಿ ನೀವೆಲ್ಲರೂ ಆಡ್ತೀರಿ. ಈಗ ಸದ್ಯದು ಈಗಿನ ಹೆಸರಿನಲ್ಲಿ ಹೇಳ್ಬೋದಾದ್ರೆ ಚೆಸ್ ಅಂತ ಹೇಳ್ತಿರಲ್ವಾ. ಸೊ ಡೈಸ್ ಅಂದ್ರೆ ಚೆಸ್ ಅಂತ ಹೇಳ್ಬೋದು. ಅದನ್ನ ಕನ್ನಡದಲ್ಲಿ ಪಗಡೆ ಆಟ ಅಂತ ಕರೀತಾರೆ. ಈ ಪಗಡೆ ಆಟದಲ್ಲಿ ಪಾಂಡವರು ಸೋತು ಬಿಡ್ತಾರೆ. ಈ ಪಗಡೆ ಆಟದಲ್ಲಿ ಪಾಂಡವರು ಏನ್ ಮಾಡ್ತಾರ? ಸೋತು ಬಿಡ್ತಾರ ಅನ್ನೋದನ್ನ ನಾವು ನೋಡ್ತೀವಿ. ಸೋತಿದ ಮೇಲೆ ಪಾಂಡವರು 12 ವರ್ಷ ಏನ್ ಹೋಗ್ತಾರೆ? 12 ವರ್ಷ ವನವಾಸಕ್ಕೆ ಹೋಗ್ತಾರೆ. ಸೊ ಈ 12 ಇಯರ್ಸ್ ಕಂಪ್ಲೀಟ್ ಆಗಕ್ ಬಂದಾಗ ಅವರಿಗೆ ಬಹಳಷ್ಟು ಹಸಿವಾಗಿರ್ತದ. ಸೊ ಅದಕ್ಕಾಗಿ ಅವರು ಕಾಡಿನ ಮಧ್ಯದಲ್ಲಿರುವಾಗ ಅವರಿಗೆ ಒಂದು ಜಿಂಕೆಯನ್ನು ಕಾಣ್ತದ. ಸೊ ಈ 5 ಜನ, ಈ ಪಂಚ ಪಾಂಡವರು ಆ ಜಿಂಕೆಯನ್ನ ಹಿಂಬಾಲಿಸ್ತಾ ಹೋಗ್ತಾರೆ. ಕಾಡಿನ ಮಧ್ಯದಲ್ಲಿ ಹೋಗ್ಬಿಡ್ತಾರ. ಆ ಜಿಂಕೆ ಅಲ್ಲಿಗೆ ಅಚಾನಕ್ ಆಗಿ ಏನಾಗ್ಬಿಡ್ತದ? ಮಾಯವಾಗಿಬಿಡ್ತದ. ಜಿಂಕೆ ಅಚಾನಕವಾಗಿ ಮಾಯವಾದಂತ ಸಂದರ್ಭದಲ್ಲಿ ಅವಾಗ ಅವರಿಗೆ ಬಹಳಷ್ಟು ದಣದಿರ್ತಾರಲ್ಲಿ. ದಣದಾಗ ಅವ್ರ 5 ಜನರಿಗೆ ಏನಾಗಿರ್ತದ? ಬಾಯಾರಿಕೆ ಆಗಿರ್ತದ. ಸೊ ಆ 5 ಜನರಲ್ಲಿ ಯಾರು ನೋಡ್ರಿ, ಮೊದಲು ರಾಮಾಯಣ ಮತ್ತು ಮಹಾಭಾರತ ಒಳಗೆ ದೊಡ್ಡವರಿಗೆ ಬಹಳ ಮರ್ಯಾದೆ ಇದೆ. ಯಾರಾದ್ರೂ ದೊಡ್ಡವರು ಅದಾರ ಅಂದ್ರೆ ಅವ್ರಿಗೆ ಅವ್ರು ಹೇಳುವ ಆದೇಶವನ್ನೇ ಪಾಲಿಸಬೇಕು. ಈಗಿನ ಕಾಲದಾಗ ಹಂಗಿಲ್ರಿ. ಈಗ ಬಹಳ ಡಿಫ್ರೆಂಟ್ ಅದರ. ಈಗ ನೀ ಹೇಳೋ, ನಾ ಹೇಳ್ತೀನಿ ಅಂತ ಹಿಂಗ್ ಡಿಫ್ರೆಂಟ್ ಆದ್ರಿ. ಬಟ್ ಅಲ್ಲಿ ಅವಾಗಿನ ಕಾಲದಾಗ ಯಾರು ಅಣ್ಣಂದಿರು ಏನು ಆದೇಶವನ್ನು ಕೊಡ್ತಾರೋ ತಮ್ಮಂದಿರು ಅದೇ ಆದೇಶವನ್ನ ಪಾಲಿಸ್ತಿದ್ರು. ಹೌದಾ? ನೆಕ್ಸ್ಟ್ ಯುಧಿಷ್ಠಿರ ಏನ್ ಹೇಳ್ತಾರ? ನಕುಲನಿಗೆ ಹೇಳ್ತಾನ್ರಿ. ಯಾಕೆ ನಕುಲಿಗೆ ಹೇಳ್ತಾನ್ರಿ? ಏನಂತ ಹೇಳ್ತಾರೆ ನಕುಲಗ? ನಕುಲ, ಈ ಗಿಡ ಹಬ್ಬು, ಆಜು ಬಾಜುಕ್ ಎಲ್ಲಾರ ನದಿಗಳು ಕಾಣತಾವ, ನೀರ್ ಕಾಣತದ ನೋಡಂತ ಹೇಳ್ತಾನ. ಅವಾಗ ಆಯ್ತು ಅಣ್ಣ ಅಂತ ಗಿಡವನ್ನ ಹಬ್ಬಿ ನೋಡ್ತಾನ್ರಿ. ಸ್ವಲ್ಪ ದೂರದಲ್ಲಿ ಅವನಿಗೆ ಏನ್ ಕಾಣತಾವ್ರಿ? ಕ್ರೇನ್ಸ್ ಅಂಡ್ ವಾಟರ್ ಪ್ಲಾಂಟ್ಸ್. ನೀರ್ ಕಾಣಾಗಿದ್ರೆ ಅವನಿಗೆ. ಆದ್ರ ಈ ಕ್ರೇನ್ಸ್ ಮತ್ತು ವಾಟರ್ ಪ್ಲಾಂಟ್ಸ್ ಎಲ್ಲಿ ಇರ್ತಾವ ಅಂದ್ರೆ ನೀರ್ ಇರುವ ಜಾಗದಲ್ಲಿ ಇರ್ತಾವ. ಕ್ರೇನ್ಸ್ ಅಂದ್ರೆ ಏನು? ಕೊಕ್ಕರೆ ಅಂತ ಕರಿತೀವಿ. ಕೊಕ್ಕರೆ ಎದಕ್ಕೆ ಆಶೆಗೆ ಇರ್ತದ್ರಿ? ನೀರಂದ್ರ ಮೀನಿನ ಆಶೆಗಾಗಿ ಇರ್ತದ. ನೆಕ್ಸ್ಟ್ ಅದೇ ರೀತಿ ವಾಟರ್ ಪ್ಲಾಂಟ್ಸ್, ಜಲಸಸ್ಯಗಳು ಅಂದ್ರೆ ಯಾವ ಕೂಡ ನೀರಿನಲ್ಲಿ ಬೆಳೆಯುವ ಸಸ್ಯಗಳಿಗೆ ಏನಂತ ಕರಿತೀವಿ? ಜಲಸಸ್ಯಗಳು ಅಂತ ನಾವು ಕರಿತೀವಿ. ಎಸ್, ಈ ಕ್ರೇನ್ಸ್ ಮತ್ತು ವಾಟರ್ ಪ್ಲಾಂಟ್ಸ್ ಕಾಣತದಣ ಅಲ್ಲಿ ಇದ್ದಿರಬಹುದು ನೀರ್ ಅಂತ ಹೇಳಿದಾಗ ಆಯ್ತು, ಅಲ್ಲಿ ನೀರಾದಂದ್ರ ನೀ ಕುಡಿದು ನಮಗೂ ನೀರು ತಗೊಂಡ್ಮ ಅಂತ ಯಾರಿಗೆ ಕಳಿಸ್ತಾನ? ಯುಧಿಷ್ಠಿರ ನಕುಲನಿಗೆ ಕಳಿಸ್ತಾನ. ಆಯ್ತು ಅಣ್ಣನ ಆದೇಶ ಆಯ್ತಣ್ಣ, ನಿನ್ನ ಆದೇಶದಂತೆ ಆಗ್ಲಿ ಅಂತ ಹೋಗ್ಬಿಡ್ತಾನ. ಹೋಗುವಾಗ ಅಲ್ಲಿ ಕೊಳದ ಹತ್ರ ಬರ್ತಾನ್ರಿ. ಈ ಟೈಪ್ ಇರ್ತದ ಮ್ಯಾಜಿಕ್. ಓಕೆನಾ? ಕೊಳ ಅನ್ನೋದು ಈ ಟೈಪ್ ಇರ್ತದ. ಸೊ ಅದು ಇಮೇಜಿನ್ ಮಾಡಿ ನಾನು ಈ ಟೈಪ್ ಇರ್ತದಂತ. ಸೊ ಡಿಫ್ರೆಂಟ್ ಟೈಪ್ನು ಇರಬಹುದು ಕೊಳ. ಸೊ ನಾನು ನೋಡಿದ ಕೊಳ ಇಲ್ಲಿ ಎಲ್ಲ ಕೊಳದಾಗ ಈ ಟೈಪ್ ಅಥವಾ ಚೌಕಾಕಾರದಲ್ಲಿ ಸ್ಕ್ವೇರ್ ಟೈಪ್ ಇರ್ತದೆ.
ಸೊ ಈ ಟೈಪ್ ಕೊಳ ಇರುವಾಗ ಆ ಕೊಳದ ಹತ್ರ ಯಾರು ಬರ್ತಾನ್ರಿ? ನಕುಲ ಬರ್ತಾನ. ನಕುಲನಿಗೆ ಬಹಳಷ್ಟು ಬಾಯಾರಿಕೆ ಆಗಿರ್ತದ. ಅವಾಗ ಅದು ಯಕ್ಷ ರೀ. ಅಲ್ಲಿ ಯಾರು ಬರ್ತಾರೆ ಈಗ? ಈ ಕೊಳದೊಳಗೆ ಯಾರು ಇರ್ತಾರ? ಯಕ್ಷ. ಯಕ್ಷ ಮೀನ್ಸ್ ದೂತ, ದೇವರ ದೂತ ಅಂದಂಗ. ಈ ಯಕ್ಷ ಇರ್ತಾನ. ಯಕ್ಷ ಈಗ ನೀರ್ ಕುಡಿಬೇಕಂತೇನು ಹಿಂಗ ಕರೆಕ್ಟ್ ಆಗಿ ತನ್ನ ಮೊಣಕಲನ್ನ ಚಾಚಿ ಹಿಂಗ್ ನೀರ್ ಕುಡಿಬೇಕಂತ ಮಾಡಿರ್ತಾನ್ರಿ. ಆವಾಗ ಅವನಿಗೊಂದು ಶಬ್ದ ಬರ್ತದ. ಏನ್ ಶಬ್ದ ಬರ್ತದಪ್ಪ ಅಂದ್ರ, ಮೊದಲು ಈ ನೀರು ನಿಮ್ದಲ್ಲ, ನೀವು ಕುಡಿಬೇಡ್ರಿ, ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸು, ಆಮೇಲೆ ನೀವು ನೀರು ಕುಡಿ ಅಂದಾಗ ಆ ಮಾತನ್ನ ಅವ ನಿರ್ಲಕ್ಷ್ಯ ಮಾಡಿ ನೀರು ಕುಡಿತಾನೆ. ಅವ ನೀರನ್ನು ಕುಡಿಯುವಂತ ಸಂದರ್ಭದಲ್ಲಿ ನೀರನ್ನು ಕುಡಿದ ತಕ್ಷಣ ಅವ ಏನಾಗ್ಬಿಡ್ತಾನಪ್ಪ ಅಂದ್ರೆ ಮೂರ್ಛೆಯಾಗಿ ಬೆದ್ದು ಬಿಡ್ತಾನ. ಸೊ ಅದೇ ರೀತಿ ಭಾಳೊತ್ತಾಯ್ತು, ನಕುಲ ಹೋಗಿ ಭಾಳೊತ್ತಾಯ್ತಲ್ಲ, ಈವರೆಗೂ ಬರ್ಲಿಲ್ಲ ಅಂತ ಅವ ಏನ್ ಮಾಡ್ತಾನ ಅಂದ್ರ ನೆಕ್ಸ್ಟ್ ಯಾರಿಗೆ ಕಳಿಸ್ತಾನ್ರಿ? ಸಹದೇವನಿಗೆ ಕಳಿಸ್ತಾನ. ಸಹದೇವ ಕೂಡ ಅದೇ ರೀತಿ ಅಲ್ಲಿ ಇದೇ ರೀತಿ ಕಂಟಿನ್ಯೂಸ್ ಆಗಿ 4 ಜನರೇ ಕಂಟಿನ್ಯೂಸ್ ಆಗಿ ಆ ಒಂದು ಯಕ್ಷನ ಮಾತನ್ನ ಕೇಳಿಸ್ತಾರ್ದೆ. ಆ ಮಾತನ್ನ ನಿರ್ಲಕ್ಷಿಸಿ ಅವರು ನೀರನ್ನು ಕುಡಿದು ಅಲ್ಲಿ 4 ಜನ ಏನಾಗ್ಬಿಡ್ತಾರೆ? ಇಲ್ಲಿ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾರೆ. ಸೊ ಈ ಯುಧಿಷ್ಠಿರ ಅವಾಗ ವಿಚಾರ ಮಾಡ್ತಾನ, ಬಹಳ ಹೊತ್ತಿದ್ದಲ್ಲ ನನ್ನ ಸಹೋದರರು ಹೋಗಿ ಒಬ್ರು ಕೂಡ ವಾಪಸ್ ಬರಲಿಲ್ಲಲ್ಲ, ಏನಾಗಿರ್ಬೋದು ವಿಷಯ ಅಂತ ಯೋಚನೆ ಮಾಡಿ ಈ ಯುಧಿಷ್ಠಿರ ಎಲ್ಲಿ ಬರ್ತಾನಪ್ಪ ಅಂದ್ರ ಈ ಕೊಳದ ಹತ್ರ ಬರ್ತಾನ. ಕೊಳದ ಹತ್ರ ಬಂದು 4 ಜನ ಹಿಂಗ್ ಮಕ್ಕೊಂಡಿದ್ದರನ್ನು ನೋಡ್ತಾನ, ಅಂದ್ರೆ ಬಿದ್ದಿದ್ದರನ್ನು ನೋಡಿರ್ತಾನ. ನೋಡಿದ ತಕ್ಷಣ ಯುಧಿಷ್ಠಿರನು ಕೂಡ ಬಾಯಾರಿಕೆ ಆಗಿರ್ತದ, ನೀರು ಕುಡಿಬೇಕಂತ ಮಾಡುವಾಗ ಅವಾಗ ಒಂದು ಸೌಂಡ್ ಬರ್ತದ, ಯುಧಿಷ್ಠಿರ ಈ ನೀರು ಕುಡಿಬೇಡ, ಈ ನೀರು ನಂದು, ಇಟ್ಸ್ ಮೈನ್, ಇದು ನಂದದ ಅಂತ ಹೇಳ್ತಾನ್ರಿ. ಅವಾಗ ನೀನು ಯಾವಾಗ ನೀರನ್ನು ಕುಡಿಬಹುದು ಅಂದ್ರೆ ನಾನು ನಿನಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಆ ಪ್ರಶ್ನೆಗಳನ್ನು ನೀನು ಉತ್ತರಿಸಿದಾಗ ಮಾತ್ರ ಈ ನೀರನ್ನು ಕುಡಿಬಹುದು ಅಂದ್ರೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರ್ರಿ. ಆ ಪ್ರಶ್ನೆಗಳನ್ನು ಕೇಳುವಾಗ ಪ್ರತಿಯೊಂದು ಪ್ರಶ್ನೆಗೆ ಯುಧಿಷ್ಠಿರ ಏನ್ ಮಾಡ್ತಾನ? ಸರಿಯಾದ ಉತ್ತರವನ್ನು ಕೊಟ್ಟು ಶಾಂತತೆಯಿಂದ ಉತ್ತರವನ್ನು ಕೊಡ್ತಾನ. ಸೊ ಅವಾಗ ಉತ್ತರವನ್ನು ಕೊಟ್ಟಾಗ ಯಕ್ಷ ಬಹಳಷ್ಟು ಖುಷಿಯಿಂದ ಆಗ್ತಾನ್ರಿ. ನೀರು ಕುಡಿಬಹುದು ಅಂತನ್ರಿ. ನೀರು ಕುಡಿತಾನೆ ಯಕ್ಷ. ನೀರು ಕುಡಿದ ಮೇಲೆ ಏನಾಗ್ತದಪ್ಪ ಅಂದ್ರ, ನಿನ್ನ 4 ಜನ ಸಹೋದರರಲ್ಲಿ ನಾನು ಒಬ್ಬರನ್ನು ಮಾತ್ರ ಜೀವಂತವಾಗಿ ಮಾಡ್ತೀನಿ, ಯಾರನ್ನು ಮಾಡ್ಲಿ ಹೇಳು ಅಂತ ಹೇಳಿದಾಗ ಅವಾಗ ಈ ಯುಧಿಷ್ಠಿರ ಹೇಳ್ತಾನ, ನಕುಲನಿಗೆ ಮಾಡು ಅಂತ ಹೇಳ್ತಾನ. ಇವಾಗ ಯಾಕೆ ನಕುಲನಿಗೆ ಮಾಡು ಅಂತಾನಪ್ಪ ಅಂದ್ರ, ಈ 3 ಜನ ಯುಧಿಷ್ಠಿರ, ಭೀಮ ಮತ್ತು ಅರ್ಜುನ, ಈ 3 ಜನ ಅದರಲ್ಲ, ಇವರು ಕೂಡ ಒಂದು ತಾಯಿ ಮಕ್ಕಳು. ಯಾಕಂದ್ರ ಯುಧಿಷ್ಠಿರ ತಂದೆಗೆ 3 ಜನ ಹೆಂಡತಿರ್ತಾರ. ಇವ್ರು ಯಾರ ಮಕ್ಕಳು? ಯಾರಾದ್ರೂ ಹೇಳ್ತೀರಾ? ಯುಧಿಷ್ಠಿರ, ಭೀಮ, ಅರ್ಜುನ ಯಾರ ಮಕ್ಕಳು? ಹೇಳಿ. ಕುಂತಿಯ ಮಕ್ಕಳು. ಗುಡ್. ಕ್ಲಾಪ್ಸ್ ಹಾಕಿ ಅವರಿಗೆ. ಇವರು ಕುಂತಿಯ ಮಕ್ಕಳು. ನೆಕ್ಸ್ಟ್ ನಕುಲ ಮತ್ತು ಸಹದೇವ ಯಾರ ಮಕ್ಕಳು? ಯಾರಾದ್ರೂ? ಎಸ್ ಹೇಳಿ. ಇವರು ಮಾದ್ರಿಯ ಮಕ್ಕಳು. ಯಾರ ಮಕ್ಕಳು? ಮಾದ್ರಿಯ ಮಕ್ಕಳು. ಸೊ ಅದರಿಂದ ಅವ ಏನ್ ಹೇಳ್ತಾನೆ? ಯಕ್ಷ ಕೇಳ್ತಾನ ಅವಾಗ, ನಿನ್ನ ಸಹೋದರ ಭೀಮ ಮತ್ತು ಅರ್ಜುನನಿಗೆ ನೀನು ಬದುಕಿಸಬಹುದಾಗಿತ್ತು. 18,000 ಆನೆಯ ಬಲವನ್ನು ಹೊಂದಿರುವಂತ ಭೀಮನಿಗೆ ನೀನು ಬದುಕಿಸಬಹುದಾಗಿತ್ತು. ವೀರಶೂರ ಇರುವ ಅರ್ಜುನನ ನೀನು ಬದುಕಿಸಬಹುದಾಗಿತ್ತು. ಆದ್ರೆ ನೀನು ನಕುಲನಿಗೆ ಯಾಕೆ ಬದುಕಿಸಿ ಅಂತ ಕೇಳಿದಾಗ, ನನ್ನ ತಂದೆಗೆ 2 ಜನ ಪತ್ನಿಯರಿದ್ದರು, ಅವರಲ್ಲಿ ಮಾದ್ರಿಯ ಮಗ ನಾನು ನಿಮ್ಮ ಸಮ್ಮುಖದಲ್ಲಿ ನಾನು ಜೀವಂತವಾಗಿ ನಿಂತಿದ್ದೇನೆ. ಅದೇ ರೀತಿ ಈ ನಕುಲ ಮತ್ತು ಸಹದೇವ ಮಾದ್ರಿಯ ಮಕ್ಕಳು. ಇವರಲ್ಲಿ ನಕುಲ ಒಬ್ಬ ಬದುಕಿದ್ರೆ ಬಹಳಷ್ಟು ಖುಷಿ ಆಗತ್ತೆ ಆ ತಾಯಿಗೂ ಕೂಡ ಅಂತ ಹೇಳಿದಾಗ, ಯಕ್ಷ ಅವನ ಒಂದು ಮಾತಿನಿಂದ ಪ್ರಭಾವಿತನಾಗಿ ಬಹಳಷ್ಟು ಖುಷಿಯಿಂದ ಆ 4 ಜನರಿಗೆ ಮತ್ತೆ ಮರಳಿ ಜೀವ ಕೊಡ್ತಾನೆ ಎಂಬುದು ಈ ಪಾಠದ ಉದ್ದೇಶವಾಗಿದೆ ಅಂತ ನಾವು ಇಲ್ಲಿ ಹೇಳಿ, ಇಲ್ಲಿಂದ ದ ಎನ್ಚಾಂಟೆಡ್ ಫುಲ್ ಪಾಠವನ್ನು ನಾವು ಪ್ರಾರಂಭಿಸೋಣ. ಥ್ಯಾಂಕ್ ಯು.